ಹೋಗ್ಬೇಕು ಮತ್ತು ಜಾಲಿಯಾಗಿ ಹೋಗ್ಬೇಕು. ಆ ಶೌಚಾಲಯದ ನೀರು ಇಲ್ಲ, ನೀರಿನ ಸೌಲಭ್ಯ ಇಲ್ಲ. ಇಲ್ಲಿ ತಳಗೆಲ್ಲ ನೀರು ಬಿಡ್ತಾರೆ, ಅವು ನೀರಿನ ಸೌಲಭ್ಯನ ಅಂತ ಇದಿಲ್ಲ. ಇಲ್ಲಿ ಟ್ಯಾಂಕಿ ಕೆಟ್ಟ ಕೆರೆ ಹಿಡ್ದೈತ್ರಿ. ಅದಕ್ಕೆ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಅದಕ್ಕೆ ಟ್ಯಾಂಕಿ ಕೆಟ್ಟ ಕೆರೆ ಹಿಡ್ದೈತೆ, ಹೇಳೋರಿಲ್ಲ ಕೇಳೋರಿಲ್ಲ. ಬನ್ರಿ ಇಲ್ಲೊಂದು ಕಡೆ ಒಂದು ಮನೆ ತೋರಿಸ್ತೀನಿ ನಿಮಗೆ. ಈ ಮನೆ ಸಂಪೂರ್ಣವಾಗಿ ಸೊಂಪು ಥರ ಇದೆ. ಅಂದರೆ ಮಳೆ ಬಂತು ಅಂತಂದರೆ ಅದೊಂಥರ ಸೊಂಪು. ಆ ಮನೆ ನೀರೊಳಗೆ ಇರ್ತೈತಿ. ಮನೆ ಒಳಗಡೆ ಜನ ಇರೋದಿರಲಿ, ಆ ಮನೆನೇ ನೀರೊಳಗೆ ಇರ್ತೈತಿ. ಎಲ್ಲಿ ಅಂತ ತೋರಿಸ್ತೀನಿ ಬರ್ರಿ ರಾಜು ಅವರೇ. ನೋಡಿ, ಇಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಅತಿ ದೊಡ್ಡ ಕರ್ಮ ಅಂತಲೇ ಹೇಳ್ಬೋದು. ಆ ಕಡೆ ಕೆರೆ ಎತ್ತು, ಕೆರೆಯನ್ನು ಮುಚ್ಚಿದಾರಂತೆ. ಕೆರೆ ಮುಚ್ಚಿ ಇಲ್ಲಿ ಯಾವುದೇ ರೀತಿ ಸೌಲಭ್ಯ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನಾನು ನಿಮಗೆ ಭಾಳ ಪ್ರಮುಖವಾಗಿ ತೋರಿಸೋದಂದ್ರೆ ಇದು ನ್ಯಾಯಾಲಯ. ಅಲ್ಲಿಗೊಂದ್ಸಲ ಝೂಮ್ ಹಾಕಿ ರಾಜು ಅವರೇ. ನಿಮಗೇನು ಕಾಣಿಸ್ತಾ ಇದೆಯಲ್ಲ ಮೆರೂನ್ ಕಲರು, ಅದು ನ್ಯಾಯಾಲಯ. ನ್ಯಾಯಾಲಯದ ಹಿಂದೆ ನ್ಯಾಯನೇ ಇಲ್ವಲ್ರಿ. ನ್ಯಾಯ ಕೇಳೋರು ದಿಕ್ಕಿಲ್ಲ. ಮುಂದೆ ನ್ಯಾಯಾಲಯ ಇದೆ, ಹಿಂದೆ ನ್ಯಾಯ ಇಲ್ದಿರೋ ಸ್ಲಮ್ ಇದೆ. ಇಲ್ಲಿ ನ್ಯಾಯ ಕೇಳೋರು ದಿಕ್ಕಿಲ್ಲ. ಆದರೆ ಇನ್ನೊಂದು ಕರ್ಮನ ತೋರಿಸ್ತೀನಿ ನಿಮಗೆ. ನಿಜಕ್ಕೂ ಕೂಡ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಿ. ಬನ್ನಿರಿ, ಇಲ್ಲಿ ನಿಮ್ಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋಂಥದ್ದನ್ನು ನಾನು ತೋರಿಸ್ತೀನಿ ನಿಮಗೆ. ನೋಡ್ರಿ, ಇಲ್ಲಿ ಇದು ಸಂಪೂರ್ಣವಾದಂತಹ ಮನೆ ಇದೆಯಲ್ಲ, ಈ ಮನೆ ನೀವು ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತೀರಿ. ಇಲ್ಲಿ ನೋಡಿ, ನನಗೆ ಇಳಿದು ಹೋಗ್ತೀನಿ. ನಮ್ಮ ಕ್ಯಾಮ್ರಾ ಪರ್ಸನ್ ನಿಮಗೆ ಮೇಲಿಂದನೇ ತೋರಿಸ್ತಾರೆ. ಮಳೆ ಬಂತು ಅಂತಂದರೆ ಈ ಜಾಗ ಇದೆಯಲ್ಲ, ಇದು ಸೊಂಪು. ಅಂದರೆ ಸೊಂಪು ಪೂರ್ತಿ ನೀರು ತುಂಬ್ಕೊಂಡ್ಬಿಡುತ್ತೆ. ನಾನು ಹೋಗ್ತೀನಿ ನೋಡಿ. ಈಗ ಇದು ಈ ಭಾಗ ಇದೆಯಲ್ಲ, ಪೂರ್ತಿ ನೀರು ತುಂಬ್ಕೊಂಡು ಇಲ್ಲಿ ಯಾವನಾರು ಸಿಕ್ಕಾಕೊಂಡ್ರೆ, ಮಕ್ಕಳು ಮರಿ ಇತ್ತಂದರೆ ಎಲ್ಲ ಮುಳುಗೋಗ್ಬಿಡ್ತಾರೆ. ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಹೇಳೋನು ಯಾರು? ಮುಂದೆ ನ್ಯಾಯಾಲಯ, ಹಿಂದೆ ಈ ರೀತಿಯಾದಂಥ ಪರಿಸ್ಥಿತಿ. ಯಾರಿದ್ದಾರೆ ಮನೇಲಿ? ಯಾಕಾರ ಈಗ ಯಾವ ನೀರು ಬರವಲ್ದು. ಬರ್ರಿ, ಇಲ್ಲಿ ಮುಂದೆ ಬರ್ರಿ. ಇಲ್ಲಿ ಈ ಥರ ನೀರು ತುಂಬ್ಕೊಂಡೈತ್ರಿ. ನೀವು ಭಯ ಬೀಳ್ಬೇಡ್ರಿ. ನಾವು ಬಂದಿರೋದು ಏನಿಲ್ಲ, ಯಾರಿಗೂ ಇದು ಮಾಡೋಕ್ಕಲ್ಲ. ಇಲ್ಲಿ ನೀರು ಬನ್ರಿ ಅಣ್ಣಾರ. ನೀವು ಅವ್ರು ಹೆದರ್ತಾರ್ರಿ, ನೀವು ಬಂದು ಮಾತಾಡ್ರಿ. ಎಲ್ಲ ಮಾತಾಡಕತ್ತಾರೆ ಇಡೀ ಏರಿಯಾದೊಳಗೆ. ಬನ್ರಿ. ಇಲ್ಲಿ ತುಂಬ್ಕೊಂಡು ನೀರೆಲ್ಲ ತುಂಬೋದ್ರೆ ಯಾರು ಹೊಣೆ? ಇಲ್ಲೇನು ಸರಿ ಮಾಡ್ಸಕ್ಕೆ ನೋಡ್ಲಿಲ್ವ ನೀವು? ಯಾರು ಮಾತಾಡಂಗೆ ಇಲ್ರಿ. ಓಟ್ ಹಾಕ್ಸಕ್ಕೆ ಬರ್ತಾರ, ಅವಾಗ ಮತ್ತೆ ಹೋಗ್ಬಿಡ್ತಾರ. ಏನಾರ ಹೇಳಿದ್ರೆ ಅವಾಗ ಮಾಡ್ತೇವಿ ಇವಾಗ ಮಾಡ್ತೇವಿ ಅಂತಾರ, ಸುಮ್ಮನೆ ಹೋಗ್ಬಿಡ್ತಾರ. MLA ಬಂದಿಲ್ಲ ಇಲ್ಲಿ? ಬರ್ತಾರಿ, ಹಂಗ ನೋಡ್ಕೊಂತಾರ ಮತ್ತೆ ಹೋಗ್ತಾರ. ಅವ್ರು ಬರ್ತಾರೆ, ಹಂಗೆ ನೋಡ್ಕೊಂತಾರ ಮತ್ತೆ ಹೋಗ್ತಾರ. ಏನು ಮಾಡಂಗೇ ಇಲ್ಲ. ಅದು ರೋಡ್ ನೋಡ್ರಿ, ನಲ್ಲಿ ಹಾಕ್ಸಿದ್ದು ರೋಡೇ ಕೆಡ್ಸಾರ, ಒಂದು ರೋಡೇ ಮಾಡಿಸಿಲ್ಲ. ಅದು ಏನಿಲ್ಲ. ಇಲ್ಲ ಗಾಡಿ ಎಲ್ಲ ಅದ ನೀರು ಬರ್ತಿತ್ತು ಗಾಡಿನಾಗ ಕೊರಟಿಂದ, ಅದು ಎಲ್ಲ ಸೋರ್ತೈತ್ರಿ. ನಮ್ಮ ಮನೆ ನೋಡಿದ್ರೆ ಎಲ್ಲ ಸೋರ್ತೈತಿ. ನಮಸ್ಕಾರ ಕನಕ ಅಕ್ಕ. ಬಂದು ನೋಡ್ರಿ. ಏನ್ ನಿಮ್ಮ ಹೆಸರು? ರೇಖಾ. ಇಡೀ ಊರ್ಗೂರೇ ನೀರಿಲ್ಲ ಅಂತಿದ್ರೆ ನೀ ಯಾಕಂದ್ ಜಗ ಅಂತ ಒಗಿತಿದ್ಯಲ್ಲ? ಎಲ್ಲರೂ ಬೇರೆ ಕಡೆ ಒಗಿಬೇಕ್ತಾನೆ, ನೀರು ಬರೋರು ಕಾಯ್ಬೇಕ್ತಾನೆ. ಈ ನೀರಲ್ಲೇ ಎಲ್ಲಾರು ಎಜ್ಜಿಂದ ಮುಗ್ಗಿಡಿಸ್ತಿದ್ದೆ ಕನಕ ನೀನು. ಈ ಪ್ರಾಬ್ಲಮ್ ಕೇಳ್ಕೊಂತವ್ರು ಭಾಳ ಅದ ಬಿಡ್ರಿ. ಅದಕ್ಕೆ ನಾನು ಅವಾಗಿಂದ ಭಾಳ ಕೇಳಕತ್ತೀನಿ. ಅವಾಗಿಂದ ತಲೆ ಕೆಟ್ಟೋಗ್ಬಿಡ್ತು ನನಗೆ. ಏನ್ ಸರ್ ನಿಮ್ಮ ಹೆಸರು? ಕಿರಣ್ ನಾಯಕ್ ರೀ. ಕಿರಣ್ ನಾಯಕ್ ಅವರೇ, ಏನ್ರಿ ಇದು? ನಮ್ಮ ಸಮಸ್ಯೆ ಇರೋದು ಚರಂಡಿ. ಮತ್ ಬಿಟ್ರಿ ಏನಿಲ್ಲ. ಇಲ್ಲಿ ನೀರಿಲ್ಲ, ಸಬ್ಸಿಡಿ ಐತಿ. ಈ ರೋಡಲ್ಲಿ ಏನಿಲ್ಲ, ಅಲ್ಲಿ ಹೋದ್ರೆ ಭಾಳ ಇದೆ. ಇದು ಚರಂಡಿ ಮೇನ್. ಎಲ್ಲ ಮನೆ ನೀರು ಹೋಗ್ತಾ ಎಲ್ಲ ಇದು ಮೇನ್. ಎಷ್ಟು ಸಲ ಬಂದಾರ ನಿಮ್ಮ MLA? ಬರ್ತಾ ಇರ್ತಾರ. ಅಂದ್ರೆ ನಮ್ಮ MLA ಬರ್ತಾರೆ, ಬರ್ತಾ ಹೋಗ್ತಾರ. ಇದೊಂದು ಆಚೆ ಚರಂಡಿ ಮಾಡ್ಯಾರ. ಇದೊಂದು ಮಾಡ್ತಂತ ಹೇಳ್ಯಾರ, ಇನ್ನೂ ಮಾಡಿಲ್ಲ. ಏನಪ್ಪ ನೀವೊಬ್ಬರೇ ಹೇಳ್ತಾ ಇರೋದು? ಬರ್ತಾ ಇರ್ತಾರ. ಇಲ್ಲ ಇಲ್ಲೇ ಬರ್ತಾ ಇರ್ತಾರ. ಆದ್ರೆ ಇದೊಂದು ಮೇನ್ ಚರಂಡಿ ಇದೆ. नमस्कार साहब, क्या नाम आपका? महबूब। क्या प्रॉब्लम है इधर? 2017 में मेरा घर गिर गया। आमेले उसमें मेरी माँ मर गई, मेरा एक बच्चा मर गया 6 साल का। ಏನ್ ಪ್ರಾಬ್ಲಮ್? BDO ಆಫೀಸ್ ಕ್ವಾರ್ಟರ್ಸ್ ಪಡಕೆ ಕನ್ನಡದಲ್ಲಿ ಹೇಳಿ ನಂಗೆ. ನನಗೆ BDO ಆಫೀಸ್ ಕ್ವಾರ್ಟರ್ಸ್ ಬಿದ್ದು ನಮ್ಮವ್ವ ಮತ್ತು ನನ್ನ 6 ವರ್ಷದ ಮಗಳು ಆಮೇಲೆ ಪರಿಹಾರಧನ ಕೊಟ್ಟಿದ್ದಾರೆ. ಪರಿಹಾರಧನದಿಂದ ಏನು ಉಪಯೋಗ ಇಲ್ಲ. ನಿಮ್ಮ ಅಮ್ಮ ಮತ್ತೆ ಮಗಳು ಬಿಲ್ಡಿಂಗ್ ಮನೆ ಬಿದ್ದು ಮನೆ ಎಲ್ಲೈತಿ? ಮನೆ ಕುಸಿದು ಅಲ್ಲಿ ನಮ್ಮ ಸಾಧನ ಮಾವನ ಜಾಗದಲ್ಲಿ ಇದ್ವಿ ನಾವು. ಅವ್ರ ಮನೆ ಕಟ್ಟಿಸಿ ನಮಗೆ ಹೊರಗೆ ಹಾಕಿದ್ದಾರೆ. ನಮ್ಗೆ ಇರೋಕ್ಕೆ ಮನೆ ಇಲ್ಲ. ನಗರಸಭೆಯಲ್ಲಿ ಎಲ್ಲ ಥರದಿಂದ ನಾನು ಅರ್ಜಿ ಮಾಡಿದ್ದೀನಿ. ಯಾರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ, ಯಾರು ಕ್ರಮ ತಗೊಂಡಿಲ್ಲ. ನಾನು ನನ್ನ ಹೆಂಡತಿ ಅಂಗವಿಕಲರು. ಆದ್ದರಿಂದ ನನಗೇನು ಪರಿಹಾರ ದೊರಕಿಲ್ಲ. ಮನೆ ದುಡ್ಡು ಮುಖ್ಯ ಅಲ್ಲ, ಇರೋದಕ್ಕೆ ಮನೆ ಮುಖ್ಯ. ಮನೆ ಇವತ್ತಿನವರೆಗೂ ಬಂದಿಲ್ಲ. ನಾನು ಎಲ್ಲ ಕಡೆ ಅರ್ಜಿ ಹಾಕಿದ್ದೀನಿ. ಇದರಿಂದ ನನಗೇನಂದರೆ ಒಂದು ಮನೆ ಹಾಕಿ ಕೊಡ್ಬೇಕಂತ ನನ್ನ ವಿನಂತಿ. ಮೆಹಬೂಬು,
ಇವರು ಅಂಗವಿಕಲರು ಮಾರುತಿ ಅವರೇ. ಇವರಿಗೆ ಮನೆ ಬಿದ್ದು 12 ವರ್ಷದಿಂದ ಇವ್ರ ಮನೆ ಬಿದ್ದು ಇವರ ಮಗಳು 6 ವರ್ಷದ ಮಗಳು ಮತ್ತು ಇವರ ಅಮ್ಮ ತೀರ್ಕೊಂಡ್ರು. ಇವತ್ತಿನವರೆಗೂ ಕೂಡ ಮನೆ ಹೋಗ್ತಾ ಇದ್ದಾರೆ ಅಲ್ಲಿ BDA ಹತ್ರ. ಮನೆ ಕಟ್ಟಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇವರಿಗೆ ಬಾಡಿಗೆ ಮನೆಯಲ್ಲಿದ್ದಾರೆ. ಮನವಿ ಎಲ್ಲ ಇಲ್ಲ ಎಲ್ಲ ಕೊಟ್ಟಾಗಿದೆ. ಅಡವಿ ಆಂಜನೇಯ ಬಡಾವಣೆಯೊಳಗೆ 15 ಎಕರೆ 10 ಎಕರೆ 5 ಎಕರೆ ಹೊಲ ಇದ್ದವರಿಗೆ ಬಂದಿದೆ ಮನೆ, ಹೊರತು ಯಾವ ಬಡಬಗ್ಗರಿಗೆ ಯಾವ ಮನೆ ಬಂದೇ ಇಲ್ಲ. ಓಕೆ, ಇವರು ಎಲ್ಲ ಮಾಡಿದ್ದಾರೆ, ಆದರೆ ಇವ್ರಿಗೆ ಏನೂ ಸಿಕ್ಕಿಲ್ಲ. ಇದು ಸೂಪರ್ ಥ್ರಿಲ್ ಬೇಕು. ದಿವಿತ್ ಇದೆ ಆ್ಯಕ್ಚುಲಿ ಅಂತಂದರೆ ಕಳೆದ 12 ವರ್ಷಗಳ ಹಿಂದೆ ಕೊಟ್ಟಿದ್ರು ಈ ಒಂದು ಜನ ಬಡವರಿಗಾಗಿ. ಅಲ್ಲಿ ಕೋಳಿವಾಡವರು ಜಾಗವನ್ನು ಹುಡುಕ್ತಾರೆ, ಮನೆ ಕಟ್ತಾರೆ. ಅದಾದ ನಂತರ ಏನೋ ಗೊತ್ತಂತಂದರೆ ಅಲ್ಲಿ ಮನೆಗಳನ್ನು ಕೊಡ್ತಾರೆ, ಅಲ್ಲಿ ಇದ್ದವ್ರಿಗೆ ಕೊಡ್ತಾರೆ, ಬಡವರಿಗೆ ಕೊಡೋದಿಲ್ಲ ಒಂದು ಕಡೆ. ಆದರೆ ಇನ್ನೂ ಮೆಂಬರ್ಗಳ ಮನೆಗಳಿದಾವೆ, ಅಲ್ಲಿ ಬಾಡಿಗೆ ಕೊಡುವಂಥ ವ್ಯವಸ್ಥೆ ಕೂಡ ನಡೆದಿರುವಂಥದ್ದು. ಇದನ್ನು ನಾನು ಈಗಾಗಲೇ ಡಾಕ್ಯುಮೆಂಟ್ ಕೂಡ ತೆಗಿತಾ ಇದ್ದೇನೆ. ಇವತ್ತು ನಾಳೆ ರಿಪಬ್ಲಿಕ್ ಅನ್ನೋದು ಸುದ್ದಿ ಆಗೇ ಆಗುತ್ತೆ. ಹಾಗಾದರೆ ಇವರಿಗೆ ಮನೆ ಆಗಬೇಕಷ್ಟೇ. 12 ವರ್ಷದಿಂದ ಆಗದಿರೋ ಮನೆ, ಇದು ಸೂಪರ್ ಥ್ರಿಲ್ ಹೋಗಬೇಕು. ಜಯಪ್ರಕಾಶ್ ಶೆಟ್ಟರಿಗೆ ಹೇಳಿ, ಜೊತೆಗೆ ಇವರಿಗೆ ಮನೆ ಆಗಬೇಕು. ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲೂ ಕೂಡ ಇದನ್ನು ನಾವು ಹೈಲೈಟ್ ಮಾಡ್ತಾ ಇದ್ದೀವಿ. ಇವರಿಗೆ ಮನೆ ಆಗಲೇಬೇಕು. ಮಾರುತಿಯವರೇ ಮನೆ ಆಗಲೇಬೇಕು. ನಾನಿನ್ನು ಬೇರೆ ಡಿಸ್ಟಿಕ್ಕೆಲ್ಲ ಹೋಗಿ ಮುಗಿಸಿ ಹೋಗುವಾಗ ಇವರಿಗೆ ಒಂದು ಮನೆ ಒಂದು ಆರ್ಡರ್ ಕಾಪಿ ಇವ್ರು ಬಂದಿರಬೇಕು. ನಿಮಗೆ ಬರುತ್ತೆ ಸರ್, ನೀವೇನು ಹೆದರಬೇಡಿ ಮೆಹಬೂಬ್ ಅವರೇ. ಇವತ್ತಿಂದ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ, ಅಲ್ವಾ? ಮಾಡ್ತೀರಲ್ವಾ? ಓಕೆ, ಎಸ್. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾನು ಅಶ್ವದಿವಿತ್. ಏನು ನಿಮ್ಮ ಪ್ರಾಬ್ಲಮ್ಮು ಕಾರ್ಯಕ್ರಮ ಮತ್ತೊಂದು ಜಿಲ್ಲೆ, ಮತ್ತೊಂದು ಕ್ಷೇತ್ರ, ಮತ್ತೊಂದು ಜಾಗದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮದು. ಮಾಡ್ರಿ ಹೆಣ್ಮಕ್ಳು ಮತ್ತು ಜಾಲಿಯಾಗಿ ಹೋಗ್ಬೇಕು. ಆ ಶೌಚಾಲಯದ ನೀರು ಇಲ್ಲ, ನೀರಿನ ಸೌಲಭ್ಯ ಇಲ್ಲ. ಇಲ್ಲಿ ತಳಗೆಲ್ಲ ನೀರು ಬಿಡ್ತಾರೆ, ಅವು ನೀರಿನ ಸೌಲಭ್ಯನ ಅಂತ ಇದಿಲ್ಲ. ಇಲ್ಲಿ ಟ್ಯಾಂಕಿ ಕೆಟ್ಟ ಕೆರೆ ಹಿಡ್ದೈತ್ರಿ. ಅದಕ್ಕೆ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಅದಕ್ಕೆ ಟ್ಯಾಂಕಿ ಕೆಟ್ಟ ಕೆರೆ ಹಿಡ್ದೈತೆ, ಹೇಳೋರಿಲ್ಲ ಕೇಳೋರಿಲ್ಲ. ಬನ್ರಿ, ಇಲ್ಲೊಂದು ಕಡೆ ಒಂದು ಮನೆ ತೋರಿಸ್ತೀನಿ ನಿಮಗೆ. ಈ ಮನೆ ಸಂಪೂರ್ಣವಾಗಿ ಸೊಂಪು ಥರ ಇದೆ. ಅಂದರೆ ಮಳೆ ಬಂತು ಅಂತಂದರೆ ಅದೊಂಥರ ಸೊಂಪು. ಆ ಮನೆ ನೀರೊಳಗೆ ಇರ್ತೈತಿ. ಮನೆ ಒಳಗಡೆ ಜನ ಇರೋದಿರಲಿ, ಆ ಮನೆನೇ ನೀರೊಳಗೆ ಇರ್ತೈತಿ. ಎಲ್ಲಿ ಅಂತ ತೋರಿಸ್ತೀನಿ, ಬರ್ರಿ ರಾಜು ಅವರೇ. ನೋಡಿ, ಇಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಅತಿ ದೊಡ್ಡ ಕರ್ಮ ಅಂತಲೇ ಹೇಳ್ಬೋದು. ಆ ಕಡೆ ಕೆರೆ ಇತ್ತು, ಕೆರೆಯನ್ನು ಮುಚ್ಚಿದಾರಂತೆ. ಕೆರೆ ಮುಚ್ಚಿ ಇಲ್ಲಿ ಯಾವುದೇ ರೀತಿ ಸೌಲಭ್ಯ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನಾನು ನಿಮಗೆ ಭಾಳ ಪ್ರಮುಖವಾಗಿ ತೋರಿಸೋದಂದ್ರೆ ಇದು ನ್ಯಾಯಾಲಯ. ಅಲ್ಲಿಗೊಂದ್ಸಲ ಝೂಮ್ ಹಾಕಿ ರಾಜು ಅವರೇ. ನಿಮಗೇನು ಕಾಣಿಸ್ತಾ ಇದೆಯಲ್ಲ ಮೆರೂನ್ ಕಲರು, ಅದು ನ್ಯಾಯಾಲಯ. ನ್ಯಾಯಾಲಯದ ಹಿಂದೆ ನ್ಯಾಯನೇ ಇಲ್ವಲ್ರಿ. ನ್ಯಾಯ ಕೇಳೋರು ದಿಕ್ಕಿಲ್ಲ. ಮುಂದೆ ನ್ಯಾಯಾಲಯ ಇದೆ, ಹಿಂದೆ ನ್ಯಾಯ ಇಲ್ದಿರೋ ಸ್ಲಮ್ ಇದೆ. ಇಲ್ಲಿ ನ್ಯಾಯ ಕೇಳೋರು ದಿಕ್ಕಿಲ್ಲ. ಆದರೆ ಇನ್ನೊಂದು ಕರ್ಮನ ತೋರಿಸ್ತೀನಿ ನಿಮಗೆ. ನಿಜಕ್ಕೂ ಕೂಡ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಿ. ಬನ್ನಿರಿ, ಇಲ್ಲಿ ನಿಮ್ಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋಂಥದ್ದನ್ನು ನಾನು ತೋರಿಸ್ತೀನಿ ನಿಮಗೆ. ನೋಡ್ರಿ, ಇಲ್ಲಿ ಇದು ಸಂಪೂರ್ಣವಾದಂತಹ ಮನೆ ಇದೆಯಲ್ಲ, ಈ ಮನೆ ನೀವು ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತೀರಿ. ಇಲ್ಲಿ ನೋಡಿ, ನನಗೆ ಇಳಿದು ಹೋಗ್ತೀನಿ. ನಮ್ಮ ಕ್ಯಾಮ್ರಾ ಪರ್ಸನ್ ನಿಮಗೆ ಮೇಲಿಂದನೇ ತೋರಿಸ್ತಾರೆ. ಮಳೆ ಬಂತು ಅಂತಂದರೆ ಈ ಜಾಗ ಇದೆಯಲ್ಲ, ಇದು ಸೊಂಪು. ಅಂದರೆ ಸೊಂಪು ಪೂರ್ತಿ ನೀರು ತುಂಬ್ಕೊಂಡ್ಬಿಡುತ್ತೆ. ನಾನು ಹೋಗ್ತೀನಿ ನೋಡಿ. ಈಗ ಇದು ಈ ಭಾಗ ಇದೆಯಲ್ಲ, ಪೂರ್ತಿ ನೀರು ತುಂಬ್ಕೊಂಡು ಇಲ್ಲಿ ಯಾವನಾರು ಸಿಕ್ಕಾಕೊಂಡ್ರೆ, ಮಕ್ಕಳು ಮರಿ ಇತ್ತಂದರೆ ಎಲ್ಲ ಮುಳುಗೋಗ್ಬಿಡ್ತಾರೆ. ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದರೆ ಹೇಳೋನು ಯಾರು? ಮುಂದೆ